ನಟ ದರ್ಶನ್ಗೆ ಉಮಾಪತಿ ಗೌಡ ಪರೋಕ್ಷವಾಗಿ ಆವಾಜ್ ಹಾಕಿದ್ದಾರೆ. ಓಪನ್ ಸ್ಟೇಜ್ ಅಲ್ಲೇ ದರ್ಶನ್ಗೆ ಪ್ರೊಡ್ಯೂಸರ್ ಆವಾಜ್ ಅನ್ನ ಹಾಕಿರುವಂತ ವಿಚಾರ ಇದು. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಹೆಸರು ಹೇಳದೆ ಪ್ರೊಡ್ಯೂಸರ್ ಉಮಾಪತಿ ಗೌಡ ಹಿಗ್ಗಾಮುಗ್ಗಾ ದರ್ಶನ್ ಅವರಿಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜೀವನದಲ್ಲಿ ಇಬ್ಬರು ಜನ ನಮ್ಮ ಮಧ್ಯೆ ಇರ್ತಾರೆ, ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ ಅನ್ನುವಂತ ಮಾತು ಬಂದಿದೆ. ಇವರ ಮಧ್ಯೆ ನಿಮ್ಮ ಮಕ್ಕಳನ್ನು ಹೇಗೆ ಬಳಸಬೇಕು ನಿರ್ಧಾರ ಮಾಡಿ, ನಾನು ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೇನೆ. ಪ್ರೊಡ್ಯೂಸರ್ ಮಾತಿದು. ನಾನು ಭಯ ಪಡಲ್ಲ, ಭಯಪಡಿಸುವಂತ ಶಕ್ತಿ ಯಾರ್ಯಾರಿಗೂ ಇಲ್ಲ. ನಿರ್ಮಾಪಕ ಉಮಾಪತಿ ಗೌಡ ಅವರ ಪರೋಕ್ಷ ವಾಗ್ದಾಳಿಯ ಮಾತುಗಳಿದು. ಓಪನ್ ಸ್ಟೇಜ್ ಅಲ್ಲೇ ದರ್ಶನ್ ಅವರ ಹೆಸರು ಹೇಳದೆ ಪರೋಕ್ಷವಾಗಿ ಆವಾಜ್ ಅನ್ನ ಹಾಕಿದ್ದಾರೆ ಪ್ರೊಡ್ಯೂಸರ್. ಮಾತಿನ ಮೂಲಕವಾಗಿನೇ, ಅಂದ್ರೆ ಹೆಸರು ಹೇಳಿಲ್ಲ, ಈ ಮೂಲಕ ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ದಾರೆ ದರ್ಶನ್ ಅವ್ರಿಗೆ. ಅಂದ್ರೆ ಜೀವನದಲ್ಲಿ ಇಬ್ರು ಜನ ನಮ್ಮ ಮಧ್ಯ ಇರ್ತಾರೆ, ಜೈಲಿಗೆ ಹೋಗಿ ಬಂದವರು ನಶಿಸಿ ಹೋಗ್ತಾರೆ, ಜೊತೆಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡೋರು ಯಾರಿರ್ತಾರಲ್ಲ ಇವರು ನಶಿಸಿ ಹೋಗ್ತಾರೆ. ಇಂಥವರಿಂದ ಈ ರೀತಿಯಾಗಿ ಎಚ್ಚರಿಕೆಯಿಂದ ಇರಿ ಇಂಥವ್ರ ಮಧ್ಯದಲ್ಲಿ ಅನ್ನೋದಾಗಿ ಉಮಾಪತಿಯವರ ಮಾತಿದು. ಇವರ ಮಧ್ಯೆ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು ನಿರ್ಧರಿಸಿ. ನಾನು ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡಿದ್ದೀನಿ, ಏನು ಕೆಟ್ಟ ಕೆಲಸ ಮಾಡಿಲ್ಲ, ನಾನು ಯಾರಿಗೂ ಕೂಡ ಭಯ ಪಡಲ್ಲ, ಭಯಪಡಿಸುವಂತ ಶಕ್ತಿ ಯಾರ್ಯಾರಿಗೂ ಇಲ್ಲ ಅನ್ನುವಂತ ವಾಗ್ದಾಳಿಯನ್ನ ನಿರ್ಮಾಪಕ ಉಮಾಪತಿ ಗೌಡ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಹಿಂದೆಯೂ ಕೂಡ ಸಾಕಷ್ಟು ಟಾಕ್ ವಾರ್ಗಳು ನಡೆದಿತ್ತು. ನಡುವೆ ಈ ಮೂಲಕವಾಗಿ ಈಗ ಮತ್ತೆ ಚರ್ಚೆಗೆ ಕಾರಣ ಆಗ್ತಿದೆ. ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ, ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಏನು ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರಲ್ಲ, ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು, ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು, ಏನು ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರಲ್ಲ, ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡ್ಬೇಕಾಗ್ತದೆ ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸ್ಬೇಕು ಅಂತ. ಉದಾಹರಣೆಯಾಗಿ ಬೆಳೆಸ್ಬೇಕಾ ಅಥವಾ ಎಚ್ಚರಿಕೆಯಾಗಿ ಬೆಳೆಸ್ಬೇಕಾ ಅನ್ನೋದು ಇವತ್ತಿನ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು. ಸಂಪಾದನೆ ಜೊತೆಲಿ, ಬದುಕೋ ಜೊತೆಲಿ, ವಿದ್ಯೆ ಜೊತೆಲಿ ಬದುಕೋ ಕಲೆ ಹೇಳ್ಕೊಡ್ಬೇಕಾಗ್ತದೆ. ಒಳ್ಳೆ ಕೆಲಸ ಮಾಡುವಂತವ್ರಿಗೆ ನಾವು ಭಯ ಬೀಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬೀಳಲ್ಲ, ನನ್ನ ಭಯ ಬೀಳಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಸಾಯೋವರೆಗೂ ಇನ್ನೊಬ್ಬರಿಗೆ ಮಾದರಿಯಾಗಿರ್ತೀನಿ ಹೊರತು ಇನ್ನೊಬ್ಬರಿಗೆ ಎಚ್ಚರಿಕೆ ಆಗೋ ರೀತಿ ನಾನು ಯಾವುದೇ ಕಾರಣಕ್ಕೂ ಬದುಕಲ್ಲ. ಎರಡು ರೀತಿ ಬದುಕಿದೆ. ಏನು ಈ ವೇದಿಕೆನ ಕಟ್ಟಿರ್ತಕ್ಕಂಥವ್ರಲ್ಲ, ಉದಾಹರಣೆಯಾಗಿ ಒಂದು ಮಾದರಿ ಆಗಿರೋಂಥವ್ರು, ಇನ್ನೊಂದಷ್ಟು ಜನ ಏನು ಅಂದ್ರೆ ಎಚ್ಚರಿಕೆ ಕೊಡುವಂಥವ್ರು, ಏನು ಜೈಲಿಗೆ ಹೋಗುವಂಥವ್ರು.